ಮಾರಿಗುಡಿಯ ಎಲ್ಲ ನಿವಾಸಿಗಳಿಗೆ ಸಿಹಿ ಸುದ್ದಿನೋ ಸಿಹಿ ಸುದ್ದಿ. ಇದು ಯುಗಾದಿ, ದೀಪಾವಳಿ, ಗೌರಿ ಗಣೇಶ ಹಬ್ಬಕ್ಕಿಂತ ಅದ್ಗೆ 50 ರೂಪಾಯಿ 80 ರೂಪಾಯಿ ಲಾಭ ಅಂತಿದ್ಯಾ? ಅದು ಜನರಿಗೆ ಲಾಭ ಆಯ್ತದೆ, ನಮಗ್ ನಷ್ಟ ಅಲ್ವೇ? ಹೌದು ರಾಣಿ, ಇವಾಗ ನೋಡು ಅಂಗಡಿಲಿರೋ ಐಟಮ್ಸ್ ಎಲ್ಲ ಇನ್ನೊಂದು 2-3 ತಿಂಗಳಲ್ಲಿ ಎಕ್ಸ್ಪೈರ್ ಆಗೋಗ್ಬಿಡುತ್ತೆ. ಅದೇ ಜನ ಬಂದು ಇವತ್ತೇ ತಗೊಂಡು ಹೋದ್ರೆ ಅಟ್ಲೀಸ್ಟ್ ಅವರಾದ್ರೂ ಅದನ್ನ ಯೂಸ್ ಮಾಡ್ಬೋದು. ಅಕಸ್ಮಾತ್ ಮಾರಾಟನೇ ಆಗದಿದ್ರೆ ಎಲ್ಲ ಐಟಮ್ಸ್ ಅಂಗಡಿಲೇ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಮಾವಂಗೆ ಲಾಸ್ ಆಗುತ್ತೆ. ಹೌದು, ಕಾಂಬೋಲ್ ನಾವು ಮಾರ್ತಿರೋದ್ರಿಂದ ನಮಗೆ ಸ್ವಲ್ಪ ಲಾಸ್ ಆಗುತ್ತೆ, ಆದ್ರೆ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಾಗತ್ತೆ. ಅದ್ರಲ್ಲಿ ಬರೋ ದುಡ್ಡಿಂದ ನಾವು ಹೊಸ ಐಟಮ್ನ ತರಿಸ್ಬೋದು. ಜನರೆಲ್ಲ ಹೊಸ ಮಾಲ್ ಬಂದಿದೆ ಅಂತ ಬಂದು ಕೊಂಡ್ಕೊಂಡು ಹೋಗ್ತಾರೆ, ಗೊತ್ತಾಯ್ತಾ? ಏನಿದು ಅಸಾಮಾನ್ಯ ಸುಂದರಿಯ ಅತ್ಯದ್ಭುತ ಸಾಧನೆ. ಕೇಳಿದೆಯಾ ಗೊರಕೆ? ಇವರನ್ನು ನಾನು ಬರೀ MBBS ಮಾಡಿರುತ್ತಾರೆ ಅಂತ ಅಂದುಕೊಂಡಿದ್ದೆ. ಆದರೆ ಇವರು ಬರೀ MBBS ಮಾತ್ರ ಅಲ್ಲ, ಅದೆಂಥದೋ MBA. ಆ MBA ಯನ್ನು ಓದಿರುತ್ತಾರೆ. ಹೌದು ಮಹಾಪ್ರಭು. ಹಂಗಾರೆ ಇದೇ ಖುಷಿನಾಗೆ ನಿಮ್ ಕತ್ತಾಗಿರೋದು ಹಂಗೆ ಕೊಟ್ಬಿಡಿ. ಹೇ ಬೇಕುಪ್ಪ, ಆಟ್ನೇ ಕೊಟ್ಬಿಟ್ಟಿವ್ನಿ. ಇನ್ನೀ ಬೆಳ್ಳಿ, ಬಂಗಾರ, ವಜ್ರ ವೈಡೂರ್ಯ ಯಾಕೆ? ಒಂದು ನಿಮಿಷ ಹೇಳ್ಕೀರ್ತಿ. ಹಾಯ್ ಪಾರು, ಕಾನ್ವೊಕೇಶನ್ ನಾಳೆನೇ ಇದೆ, ಬರ್ತಿದ್ಯಾ ತಾನೆ? ಇಲ್ಲ ಕಣೆ, ಲೈಸೆನ್ಸ್ ಇಲ್ಲದೆ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಏನು ಮಾಡಲಿ? ನೆವರ್ ಮೈಂಡ್. ಪಾರು, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ, ಅಟ್ಲೀಸ್ಟ್ ನಿನ್ ಮುಖ ತೋರ್ಸಕರು ಬಾರೆ. ಫೋರ್ಸ್ ಮಾಡ್ಬೇಡ ಕಣೆ ಪ್ಲೀಸ್, ಸಾರಿ. ಪಾರು, ಯಾಕತ್ಗೆ? ನಿಮ್ ಕಾಲೇಜಲ್ಲಿ ಓದೋರ್ ಫೋನ್ ತಾನೆ ಅದು, ಮತ್ ಯಾಕೆ ಕಾಲೇಜಿಗೆ ಹೋಗಕ್ಕಿಲ್ಲ ಅಂದ್ರಿ? ಹೇಳಿಲ್ವ ರಾಣಿ, ಲೈಸೆನ್ಸ್ ಇಲ್ದಿರೋ ಸರ್ಟಿಫಿಕೇಟು ಮಾವ ಇಲ್ದಿರೋ ನನ್ನ ಜೀವ ಇದ್ದ ಹಾಗೆ ಅಂತ. ಅದಕ್ಕೆ ಬೆಲೆನೂ ಇಲ್ಲ, ಅರ್ಥನೂ ಇಲ್ಲ. ಹಂಗಂದ್ರೆ ಆಯ್ತದ ಪಾರು. ಪಾಪ ನಿನ್ ಫ್ರೆಂಡು ಅವತ್ತಿಂದ ಕರೀತವ್ರೆ. ನೀನು ಯಾವಾಗ್ಲೂ ಅವ್ರಿಗೆ ಒಲ್ಲೆ ಒಲ್ಲೆ ಅಂತ ಹೇಳಿ ಅವ್ರ ಮನ್ಸಿಗೆ ಯಾಕೆ ನೋವು ಮಾಡ್ತೀಯ ಪಾರು? ಈಗ ನಾವು ಬಯಸಿದೆಲ್ಲ ಹಾಕಿಲ್ಲ, ಆಗೋದ್ನೆಲ್ಲ ನಾವು ಬಯಸಕ್ ಹಾಕಿಲ್ಲ. ಅದಕ್ಕೆ ಒಂದು ಮಾತಿರೋದು, ಬಂದಿದ್ ಬರ್ಲಿ, ಅದ್ಯಾವ್ರ ದಯೆ ಒಂದಿರ್ಲಿ ಅಂತವ.